ನಾವು ಕೇಳಿದಾಗ ನಾವು ಇಲ್ಲ ಅಂತೀವಲ್ಲ ಮನೆಯಲ್ಲಿ ಮಕ್ಕಳಿಗೆ, ಅದನ್ನು 2ರಷ್ಟು ಅವ್ರು ಡಿಮಾಂಡ್ ಮಾಡ್ತಾರೆ. ಜಾಸ್ತಿ ಫ್ಯಾಮಿಲಿಗಳು ಡಿವೈಡೇಷನು, ಜಗಳ ಬರೋದು ಅದೇ. ಅವ್ರು ಚಿಕ್ಕವರಿದ್ದಾಗ ಅವ್ರಿಗೆ ಏನಾದರೂ ಟೇಸ್ಟ್ ಇದ್ದರೆ ಕೊಟ್ಟುಬಿಡಿ, ಆದರೆ 2ರಷ್ಟು ಅವ್ರು ಗಳಿಸ್ಕೊಡುವಂಥ ಶಕ್ತಿ ತುಂಬಿ. ನೀವು ಇಲ್ಲ ಅಂದರೆ ಕಿತ್ಕೋತಾರೆ, ಡಿವೈಡ್ ಆಗ್ತಾರೆ, ಜಗಳಕ್ಕೆ ಮೂಲ ಕಾರಣ ಅದೇ. ತಂದೆ ಒಂದು ವಿಶೇಷವಾಗಿ ಕಾಣಿಸ್ತಾರೆ. ಇಲ್ಲ, ವಿಶೇಷ ಅಂದ್ರೆ ಹಿ ಈಸ್ ಎಂಜಾಯಿಂಗ್ ಹಿಸ್ ಲೈಫ್. ಬೇರೆ ತರ ಶೋ ಆಫ್ ಮಾಡ್ಬೇಕು ಅವ್ರಿಗೆ ಇದು ಅನಿಸ್ತಿದ್ ಮಾಡ್ತಾರೆ ಅಷ್ಟೇ. ಅದನ್ನ ಮಾಡಿದ್ದು ಅವ್ರು ಅನುಭವಿಸ್ತಾರಲ್ಲ, ಅದೇ ವಿಶೇಷ ನಮ್ಗೆ. ನೀವು ಯಾವ ಅವಾಯ್ಡ್ ಮಾಡಬೇಡಿ. ಅದ್ರ ಮೇಲೆ ಬೇಕು ಕಾರ್ ಬೇಕು, ಬಟ್ಟೆ ಬೇಕು, ವಸ್ತು ಬೇಕಂತ ನಮ್ಗೆ ಯಾವಾಗ ಅನಿಸುತ್ತಲ್ಲ ಅದನ್ನ ಬಳಸಿ ಬಿಸಾಕ್ಬಿಡಿ. ಅದು ವಾಪಸ್ ಬೇಕಂತ ನಿಮ್ಮ ತಲೆಯಲ್ಲಿ ಸುತ್ತಬಾರ್ದು. ಅದು ಬೇಕಂತ ನಿಮ್ಮ ತಲೆಯಲ್ಲಿ 2 ದಿವಸ ಇಟ್ಕೋತಿರಲ್ಲ, ನೀವು ಬೇರೆ ಕೆಲಸನೇ ಮಾಡೋಕ್ಕಾಗಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇದು ಒಂದು ವಿಲೇಜ್ ಜೀಪ್ ಅಂತ, ಇದು 1967. 1967 ನ್ಯಾಷನಲ್ ಜಿಯೋಗ್ರಫಿಕ್. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇತ್ತು ಅವಾಗ. ಬೆಲ್ಗಾಮ್ನಲ್ಲಿ ಇತ್ತು, ಒಬ್ರು ಆರ್ಮಿ ಆಫೀಸರ್ ಇರಬಹುದು. ಸೊ ನಾನು ಕಲೆಕ್ಷನ್ ಮಾಡ್ತಾ ಇದ್ರೆ ಅವರು ಇಲ್ಲ, ಇದು ತರ ಗಾಡಿ ನನ್ನ ಹತ್ರ ಇದೆ, ಯಾರಿಗಾದ್ರೂ ಕೊಟ್ಬಿಟ್ರೆ ಅದನ್ನ ಓದು ಸ್ಕ್ರಾಪ್ ಮಾಡಿ ಕಸಬ್ರ ತರ ಏನೇನೋ ಮಾಡಿಬಿಡ್ತಾರೆ. ನಮಗೆ ಅದಕ್ಕಿಂತ ಯಾರಾದರೂ ಒಳ್ಳೆ ರೀತಿ ಮೇಂಟೈನ್ ಮಾಡಿ ಇಡೋರಿದ್ರೆ ತಗೊಂಡೋಗಿ. ಇದನ್ನ ಅವ್ರಿಗೆ ಬೆಲೆ ಕೇಳಿದ್ರೆ ಅವ್ರು ಭಾಳ ಇತ್ತು, ಬಟ್ ನನಗೆ ಅವ್ರ ಬೆಲೆ ತಗೊಳ್ಳಿಲ್ಲ. ಕನಿಷ್ಠ ಓದಿಟ್ಕೋರಿ, ನಮ್ಮ ನೆನಪಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ರಿ. ಇದೇ ಥರ ಇಲ್ಲೊಂದು ಅಂಬಾಸಿಡರ್, ಇದು ನನಗೆ ಗೊತ್ತಿದ್ದಾಗೆ ಜೇಮ್ಸ್ ಬಾಂಡ್ ಆಕ್ಟೋಪಾಸಿ ಅಂತ ಒಂದು ಮೂವಿನಲ್ಲಿ ಶೂಟ್ ಆಗಿದೆ ಅಂತ ಹೇಳ್ತಾರೆ. ಆಟೋ ರಿಕ್ಷಾ ಮತ್ತು ಇದು ವಾರಣಾಸಿಯಲ್ಲಿ ಹೋಗಿ ಶೂಟ್ ಆಗಿದೆ ಅಂತ ಹೇಳ್ತಾರೆ. ಹೆಂಗ್ ಪತ್ತೆ ಸರ್ ಇವನ್ನೆಲ್ಲ? ಇರ್ತಾರೆ ಯಾರ್ಯಾರ ಡೀಲರ್ಸು, ಏಜೆಂಟ್ಸು. ಈಗ ಏನಾದರೂ ಒಂದು ಹಾಬಿ ಕ್ರಿಯೇಟ್ ಆದರೆ ಅದರ ರಿಲೇಟೆಡ್ ನಮ್ಗೆ ಹೇಳ್ತೀವಲ್ಲ, ನಿಮ್ಮ ಬದುಕಿನ ಬುತ್ತಿಯವರು ನೀವು ಹೇಗೆ ಒಂದು ಇನ್ಸ್ಪಿರೇಷನ್ ಮಾಡಿ ಎಲ್ಲೆಲ್ಲ ಅವ್ರನ್ನ ಹುಡುಕಿ ತೆಗಿತೀರಲ್ಲ, ಆ ಥರ ಏನಾದರೂ ಒಂದೊಂದು ನಮಗೆ ನೋಡಿ. ನಾವು ಮಾಡೋ ಉದ್ಯೋಗದಲ್ಲಿ ಜರ್ನಿಯಲ್ಲಿ ಸಾಕಷ್ಟು ನಮ್ಮ ವ್ಯಾಪಾರಸ್ಥರು, ನಿಮ್ಗೆ ಗೊತ್ತಿದೆ ಉದ್ರಿಪಟ್ಟಿ ಅಂತೀವಿ. ನಮ್ಮ ಜೀವನದಲ್ಲಿ 4 ಸಲ ಉದ್ರಿಪಟ್ಟಿ ಜೀರೋ ಆಗಿದೆ. ಅಡತಿ ಅಂಗಡಿ ಮಾಡ್ತು, ಟೋಟಲ್ ಜೀರೋ. ಬೇರೆ ಹಾಗಾಗುತ್ತೆ. ನಾವು ತಪ್ಪು ಮಾಡಿಲ್ಲ. ಒಂದೊಂದ್ಸಲ ಉದ್ಯೋಗ ನಿಂತು ಹೋದ್ರೆ ಏನು ಅದಕ್ಕೆ ಲಾಸ್ಟಿಗೆ ಏನಂತ ಒಂದು ಅನುಭವ, ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದು ಕಡೆಗೆ ನಮ್ಮ ಕಣ್ಣ ಮುಂದೆ ನಮ್ಮ ವಸ್ತು ಇದ್ರೆ ಅದಕ್ಕಿಂತ ಬೆಟ್ರು. ಸಾಕಷ್ಟು ಜನರ ಹತ್ರ ಕಾರ್ ಕಲೆಕ್ಷನ್ಸ್ ಇದೆ, ಬಟ್ ಏನಾಗಿದೆ ಅದು ಓಲ್ಡ್ ಗಾಡಿಗಳಿಗೆ ಒಂದು ವೆಂಟಿಕ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ದಿವಸ ಅದಕ್ಕೆ ಬೆಲೆ ಇರುತ್ತೆ. ಬಟ್ ಬೆಲೆಕ್ಕಿಂತ ಇವತ್ತೊಂದು ಕಾರ್ ಮಾರಿದ್ರೆ 1 ತೊಲೆ ಬಂಗಾರ ಬರಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಬೆಲೆ ನಮ್ಮ ಹತ್ರ ಇರುವಂಥ ಹಳೆ ವಸ್ತುಗಳಿಗಿದೆ. ಹೀಗಾಗಿ ಈ ಥರ ನಮ್ಮ ಹತ್ರ ಕೆಲವೊಂದು ಬೇರೆ ಬೇರೆ 100 ವರ್ಷದ ಒಂದು ಆ್ಯಂಟಿಕ್ ಕಲೆಕ್ಷನ್ಸ್ ನಮ್ಮ ಮನೆಯಲ್ಲಿದೆ. ಇದು ಏನೋ ಮಾರ್ಕೆಟ್ನಲ್ಲಿ ತಂದಿದ್ದಲ್ಲ. ಸೊ ಅವರು ಬೇರೆ ಬೇರೆ ನಮ್ಮ ಹಿರಿಯರು ಬಳಸಿದ್ದು, ನಮ್ಮ ತಾತ ಬಳಸಿದ್ದು, ಅಜ್ಜಿ, ನಮ್ಮ ಹಿರಿಯರು ಬಳಸಿದ್ದು ವಸ್ತುಗಳನ್ನೇ ನಾವು ಒಂದು ಮನೆಯಲ್ಲಿ ಒಂದು ಮ್ಯೂಸಿಯಂ ಥರ ಮಾಡ್ಕೊಂಡ್ಬಿಟ್ಟಿವಿ. ಸಾಕಷ್ಟು ಜನ ನೋಡ್ತಾರೆ. ಅಂದರೆ ಎಲ್ಲರ ಹತ್ರ ನನ್ಗೇನು ಹೇಳೋ ಅನುಭವ, ತೋಟ ಎಲ್ಲರ ಹತ್ರನೇ ಇದೆ. ಎಲ್ಲರೂ ಇಲ್ಲಿ ಅಗ್ರಿಕಲ್ಚರ್ ಅಷ್ಟೇ. ನೀರು ಹಾಯ್ದೆ ಹೋದರೆ ಅದಕ್ಕೆ ಹೊಲ ಅಂತಾರೆ, ಸ್ವಲ್ಪ ನೀರಾವರಿ ಇದ್ರೆ ತೋಟ ಅಂತಾರೆ, ತೋಟದಾಗ ಒಂದು ಮನೆ ಇದ್ರೆ ಅದಕ್ಕೆ ಫಾರ್ಮ್ ಹೌಸ್ ಅಂತಾರೆ, ಮನೆ ಮುಂದೆ 4 ಗಾಡಿ ಇದ್ರೆ ನಿಮ್ಮಂಥವ್ರು. ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಇದೆ. ಸ್ವಲ್ಪ ನಾವು ಅಪ್ಡಿಕೇಟೆಡ್ ಆಗಿ ನಮ್ಮ ಫ್ಯಾಮಿಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅದೇ ಫಾರ್ಮ್ ಹೌಸ್ ಆಗುತ್ತೆ. ಫಾರ್ಮ್ ಹೌಸ್ ಅಂತ ನೀವೇನು ವಿಶೇಷವಾಗಿ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಈ ಭಾಗದಲ್ಲಿ ಯಾರ ಮನೆಗೆ ಹೋದ್ರೂ ಎಲ್ಲರದು ಫಾರ್ಮ್ ಹೌಸೇ. ಮನೆಯಲ್ಲಿ 4 ದನ, ನಮ್ಮಲ್ಲಿ ಕಾರ್ ಇದೆ, ರೈತರ ಮನೆಯಲ್ಲಿ ಟ್ರ್ಯಾಕ್ಟರ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಬಟ್ ಇಲ್ಲಿ ಇರುವಂಥ ಲೈಫ್ ಸ್ಟೈಲ್ ಏನಿದೆ ಅಲ್ಲ, ಪ್ರತಿಯೊಬ್ಬರು ಇದನ್ನ ಎಂಜಾಯ್ ಮಾಡ್ತಾರೆ. ನಾವು ಅದೇ ಅಂತೀವಿ, ಬೆಂಗಳೂರಿನಲ್ಲಿ, ಬಾಂಬೆನಲ್ಲಿ, ನೀವು ಕಾಂಕ್ರೀಟ್ ಲೈಫ್ನಲ್ಲಿ ನಿಮಗೊಂದು 30-40 ಸೈಟ್ನಲ್ಲಿ ಸೆಟ್ ಬ್ಯಾಕ್ ಬಿಟ್ಟು ಅಲ್ಲಿ ನಾವು ಬದುಕೋಕ್ಕಿಂತ ನಿಮ್ಮ ಹತ್ರ ಬೇಸಿಕ್ ಆಗಿ ಇದ್ದಿದ್ರೆ, ಪೂರ್ವಜರು ಕೊಟ್ಟು ಹೋಗಿದ್ರೆ, ನೀವು ತೊಗೊಳಕ್ಕೆ ಹಾಕಿದರೆ ತೊಗೊಂಡಿದ್ದನ್ನು ಈ ನೇಚರ್ ಎಂಜಾಯ್ ಮಾಡಬೇಕು. ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಮತ್ತೆ ಹೋಗಿ ಅಲ್ಲೇ ಮಾರ್ಕೆಟ್ನಲ್ಲೇ ಇರ್ತೀವಂದರೆ
ನಾವು ಬೇಡನ್ನಲ್ಲ, ಬಟ್ ಇದನ್ನು ನಾವು ಅನುಭವಿಸ್ಬೇಕು ಅನ್ನುವಂಥ ಕಲೆ ನಮಗಿದ. ನಮ್ಮ ಗುರುಗಳು ಬರೋಕ್ಕಿಂತ ಮುಂಚೆ ನಾವು ಎಷ್ಟು ವರ್ಷ ಇಲ್ಲಿ ತೋಟದಾಗ ಮಲ್ಕೊಳ್ಳೋಕ್ಕೆ ಬಂದಿಲ್ಲ. ನಮ್ಮ ಲೇಬರು ನಾವು ಡೈಲಿ 2 ಗಂಟೆ ಬರೋದು ಹೋಗೋದು. ಇಲ್ಲಿ ಇದ್ರೆ ಎಷ್ಟು ಖುಷಿ ಇದೆ ಅನ್ನೋದು ಅವರಿಂದ ನಮ್ಗೆ ಗೊತ್ತಾಯ್ತು. ಎಲ್ಲಿರ್ತಿದ್ರು ಬಂದರೆ? ಅವ್ರು ಬಂದರೆ ಇಲ್ಲಿ ಅವ್ರ ಸಲುವಾಗಿ ಒಂದು ನೆಮ್ಮದಿ ಕುಟೀರ ಅಂತ ಮಾಡಿದ್ದೀವಿ. ನೆಮ್ಮದಿ ಕುಟೀರ ಇದನ್ನ ಒಬ್ಬರು ನಮಗೆ ಟೈಟ್ಲ್ ಕೊಟ್ಟವ್ರೆ ಅವರೇ. ನಮ್ಮ ಸಿದ್ದರಾಜ ಪೂಜಾರಿ ಅಂತ ಒಬ್ಬರು ಗುರುಗಳು ಅವ್ರ ಸಂಪರ್ಕದಲ್ಲಿ ಇರ್ತಿದ್ರು. ಅವರು ಒಂದು ದೊಡ್ಡ ಸಾಹಿತಿಗಳು. ಈ ಥರ ಅವರು ಅವ್ರಿಗೆ ಬಟ್ಟೆ ಆಗಲಿಕ್ಕೆ ಬೇರೆ ಬೇರೆ ಸ್ವಾಮೀಜಿಯವರು, ಒಬ್ಬರು ಪ್ರಮುಖ ಸ್ವಾಮೀಜಿಯವ್ರು ಬಂದರೆ ನಿಮ್ಗೆ ಗೊತ್ತಿದೆ, ಕನಿಷ್ಠ ಅಂದ್ರೆ ಅವ್ರ ಪ್ರವಚನಕ್ಕೆ ಒಂದು 30-40 ಸಾವಿರ ಜನ ಬೆಳಗ್ಗೆ ಕೊಡ್ತಾರೆ. ಅವರು ಪ್ರಸಾದ ಅವ್ರವ್ರ ಸೇವೆ ಮಾಡಲಿಕ್ಕೆ ಎಷ್ಟೋ ಜನ ನಾನು ನೀನು ಅಂತಾರೆ. ಆ ಥರ ಅವ್ರಿಗೆ ಭೇಟಿ ಆಗಲಿಕ್ಕೆ ಎಷ್ಟೋ ಜನ ಸಂತರು ಸಾಧುಗಳು ಬರ್ತಾರೆ, ಸ್ವಾಮೀಜಿಯವರು ಬರ್ತಾರೆ. ಇಷ್ಟೆಲ್ಲ ಜನರ ನಮ್ಮ ಫಾರ್ಮ್ ಹೌಸ್ಗೆ ಒಂದು ಕಾಲ ಹಾಕಿ ಹೋಗಿದ್ದಾರೆ ಅಂದರೆ ನಮ್ಮ ಪುಣ್ಯ ಅಂತ ಹೇಳಿದ್ದೇವೆ. ಇವತ್ತಿನವರೆಗೂ ನಾವು ತೋಟ ಯಾರು ಎಂಥ ನಾಯಕರು ಬಂದರು, ಯಾರೇ ರಾಜಕಾರಣ ಎದುರುಗಡೆ ಬಂದರು, ಈ ತೋಟದಲ್ಲಿ ಯಾವುದೇ ಥರದ್ದು ಅಹಿತಕರ ಯಾವುದೇ ಒಂದು ಫಂಕ್ಷನ್ ಪಾರ್ಟಿ ಈ ಥರ ಮಾಡಲಿಕ್ಕೆ ನಾವು ಅಲಾವಿಲ್ಲ. ಇಲ್ಲಿ ಪ್ರಸಾದ ಸೇವೆ, ಜ್ಞಾನ ಸೇವೆ ಇಷ್ಟೇ ಇಲ್ಲಿ ನಡಿಬೇಕು. ಹೀಗಾಗಿ ಅದು ಒಂದು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಬನ್ನಿ ಸರ್ ತೋರಿಸಿ. ಇದು ಒಂದು ಮುಂಚೆ 2019ರಲ್ಲಿ ಪೂರ್ತಿ ಕಟ್ಟಿಗೆಯಿಂದ ಮಾಡಿದ ಒಂದು ಕುಟೀರ ಇತ್ತು. ಒಂದು ಸಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಇದೆಲ್ಲ ಸುಟ್ಟು ಹೋಗ್ಬಿಡ್ತು. ಹೌದಾ? ಒಂದೇ ದಿನ ಮಧ್ಯಾಹ್ನ ನಾವು ಮಲ್ಕೊಂಡಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ತೆಂಗಿನ ಪರ್ಕೆ ಬಿದ್ದು ಸುಟ್ಟೋಯ್ತು. ಸುಟ್ಟು ಹೋದು ಒಂದು 2 ತಿಂಗಳಲ್ಲಿ ಮತ್ತೆ ರೀಸ್ಟ್ರಕ್ಚರ್ ಮಾಡಿದ್ವಿ. ಅದರಲ್ಲಿ ಒಂದು ಬೈಕ್ ಇತ್ತು ನಮ್ಮ ಬ್ರದರ್ದು, 20 lakh rupees ಅಂದಾಜು ಕಿಮ್ಮತ್ ಇರಬೇಕು. ಅದು ಹಾರ್ಲಿ ಡೇವಿಡ್ಸನ್ ಅಂತ, ಅವನೊಂದು ಬೈಕ್ ತಗೊಂಡಿದ್ದ. ಆ ಬೈಕ್ ಒಂದೇ 1 ಸೆಕೆಂಡ್ನಲ್ಲಿ ತಕೊಂಡಿವಿ. ಉರಿ ಎತ್ತಿತ್ತು. ಅಲ್ಲಿ ಬೆಂಕಿಯಲ್ಲಿ 4 ಜನ ಒಳಗಡೆ ಹುಡುಗರು ಹೋಗ್ಬಿಟ್ಟು ಸಾಹಸ ಮಾಡಿ ಆ ಬೈಕ್ ತೆಗೆದ್ಬಿಟ್ರು. ಇಲ್ಲಾಂದ್ರೆ ಅದು ಸುಟ್ಟು ಹೋಗ್ತಿತ್ತು. ಅದೇನೋ ಒಂದು ಅಚಾನಕ್ ಆದ ಘಟನೆ. ಬಟ್ ಈ ಥರ ಒಂದು 2-3 ಇನ್ಸಿಡೆಂಟ್ಸ್ ನಮ್ಮಲ್ಲೇ ಆಗಿದೆ. ಬಟ್ ನಾವು ಪ್ರತಿ ಸಲನೂ ಒಂದು ಏನಾದರೂ ಫ್ಲಡ್ ಬಂದರೆ ಏನಾದರೂ ಆದರೆ ಅದಕ್ಕೆ ನಾವು ಹೆದರೋದು ಬಿಟ್ಟಿವಿ. ಆಯ್ತಪ್ಪ ಮತ್ತೆ ಮರು ನಿರ್ಮಾಣ ಆಗತ್ತೆ, ಮತ್ತು ಅದರಲ್ಲಿದೆಲ್ಲ ತಾನೇ ಹೋಗಿರ್ಬೇಕು, ಹೊಸ ಸೃಷ್ಟಿ ಆಗಕ್ಕೆ ಒಂದು ಅವಕಾಶ ಆಗಿರ್ಬೇಕಂತ. ಇವೆಲ್ಲ ಹಳಿ ವಸ್ತುಗಳು, ಹಳಿ ಪಾತ್ರೆಗಳು. ಒಂದನ್ನು TV ಇದು ನೋಡಿ, ನನ್ನ ಮ್ಯಾರೇಜ್ ಟೈಮ್ನಲ್ಲಿ ಅವಾಗ ಗೋಲ್ಡ್ ಭಾಳ ಚೀಪ್ ಇತ್ತಲ್ಲ, 10,000. ಅವಾಗ ಅಷ್ಟು ದೊಡ್ಡ ಅವಾಗಿದ್ರೆ ಲಕ್ಷಾನುಗಟ್ಟಲೆ ಬೆಲೆ. ಇವತ್ತು ಅದಕ್ಕೆ ಬೆಲೆ ಇಲ್ಲ. ಬಟ್ ಅವಾಗಿನ ಖುಷಿ ಅದೆಯಲ್ಲ ಆ ಸಮಯದಲ್ಲಿ ಅನುಭವಿಸೋದು. ಈ 35 ವರ್ಷದಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇದ್ದಾಗ ಮನೆಯಲ್ಲಿ ದೊಡ್ಡ TV ತಂದಿಟ್ಬೋದು. ಅವಾಗ ನಾವು ಏನೋ ಒಂದು ಬೇಡ್ತಾ ಇದ್ದೀವಲ್ಲ ಮನೆಯಲ್ಲಿ, ನಮ್ಮ ಪೇರೆಂಟ್ಸ್ ಯಾರಿಗೂ ಇಲ್ಲ ಅಂತಿದ್ದಿಲ್ಲ. ಬಟ್ ಒಂದೇ ಕಂಡೀಷನ್ಸು, ಬೇಕಾದ ವಸ್ತು ತೊಗೊಳ್ಳಿ, ಕಾರ್ ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ, ಬೇಕಾದ ಖರ್ಚು ಮಾಡಿ, ಆದರೆ 10ರಿಂದ 12 ತಾಸು ಡ್ಯೂಟಿ ಮಾಡಬೇಕು, ಕೆಲಸ ಮಾಡಬೇಕು, ಔಟ್ಪುಟ್ ಕೊಡಬೇಕು. ಅದು ಮಾಡ್ತಿದ್ರೆ ನಿಮ್ಗೆ ಬೇಕಾದ ಕೊಡ್ತೀವಿ ಅಂತ ನಮ್ಮ ತಂದೆಯವ್ರು ಹೇಳ್ತಿದ್ರು. ಇದು ಅವ್ರು ಪುಕ್ಷಟೆ ಕೊಡ್ತಿದ್ದಿಲ್ಲ. ಈಗ ನನ್ನ ತಮ್ಮ ಈಗ ಒಂದು 10 ವರ್ಷದಿಂದ ಒಂದು ಬೈಕ್ ತೊಗೊಂಡ. ಮನೆಯಲ್ಲಿ 20 ಲಕ್ಷ ರೂಪಾಯಿ ಬೈಕ್ ಡಿಮಾಂಡ್ ಮಾಡಿದ್ರೆ ಯಾರು ಮನೆಯಲ್ಲಿ ಒಪ್ತಾರೆ ಹೇಳಿ? ಬಟ್ ಅವ್ನು ಬೈಕ್ ತೊಗೊಂಡ್ರೆ ಅದನ್ನು ಬರೀ ತೊಗೊಳ್ಳಿಲ್ಲ. ತೊಗೊಂಡ ತಕ್ಷಣ 2-3 ಎಕರೆ ಅಗ್ರಿಕಲ್ಚರ್ನಲ್ಲಿ ಬದನೆಕಾಯಿ ಬೆಳೆದ್ರೆ 10-15 ಲಕ್ಷ ರೂಪಾಯಿ ಬದನೆಕಾಯಿ ಬೆಳೆದ ಅವನು 6 ತಿಂಗಳಲ್ಲಿ. ಬೇರೆ ಬೇರೆ ಬೆಳೆ ಬೆಳೆದ. ಎವ್ರಿ ಡೇ ಮಾರ್ಕೆಟಿಗೆ ಒಂದು ಫ್ರೂಟ್ಸ್ ವೆಜಿಟೇಬಲ್ ಹೋಗ್ತಾ ಇತ್ತು. ಅವನಿಗೆ ಆ ವಸ್ತುದು EMI ಆಗಲಿ ಇದಾಗಲಿ ಅಲ್ಲಿ ಬೇರೆ ಜಾಗದಾಗ ಹುಟ್ಟಿಸೋಂಥ ಒಂದು ಕಲೆ ಇತ್ತು. ಈ ಥರ ಪೇರೆಂಟ್ಸು ನಿಮಗೇನಾದರೂ ವಸ್ತು ಕೊಟ್ಟರೆ ಅದನ್ನು ರಿಟರ್ನ್ಸ್ ಆಗಿ ನೀವು ಗಳಿಸಿ ಕೊಡ್ತಾ ಇದ್ರಿ, ಇಲ್ಲ ಅಟ್ಲೀಸ್ಟ್ ನಿಮ್ಮ ನೀವರೇ ಸರ್ವೈವ್ ಆಗ್ತಾಯಿದ್ರೆ ಯಾರೂ ಇಲ್ಲ ಅನ್ನಲ್ಲ. ಬಟ್ ನಾವು ಅದೇ ಒಂದು ರೂಢಿ ಬಂತು. ಆಮೇಲೆ ಅವ್ರ ಬೈಕ್ ಟೇಸ್ಟ್ ಹೋಗಿ ಕಾರ್ ತೊಗೊಂಡ್ರು, ಕಾರ್ ಹೋಗಿ ಬೇರೆ ಪಂಪ್ ಮಾಡಿದ್ರು, ಅಗ್ರಿಕಲ್ಚರ್. ಬಟ್ ಅದು ನಾವು ತೊಗೋಬೇಕು ಅನ್ನೋ ಕುತೂಹಲ ಶುರುವಾತಿಗೆ ಅಷ್ಟೇ ಇರುತ್ತೆ. ನಾವು ಕೇಳಿದಾಗ ನಾವು ಇಲ್ಲ ಅಂತೀವಲ್ಲ ಮನೆಯಲ್ಲಿ ಮಕ್ಕಳಿಗೆ, ಅದನ್ನು 2ರಷ್ಟು ಅವ್ರು ಡಿಮಾಂಡ್ ಮಾಡ್ತಾರೆ. ಜಾಸ್ತಿ ಫ್ಯಾಮಿಲಿಗಳು ಡಿವೈಡೇಷನು, ಜಗಳ ಬರೋದು ಅದೇ. ಅವ್ರು ಚಿಕ್ಕವರಿದ್ದಾಗ ಅವ್ರಿಗೆ ಏನಾದರೂ ಟೇಸ್ಟ್ ಇದ್ದರೆ ಕೊಟ್ಟುಬಿಡಿ, ಆದರೆ 2ರಷ್ಟು ಅವ್ರು ಗಳಿಸ್ಕೊಡುವಂಥ ಶಕ್ತಿ ತುಂಬಿ.
ನೀವು ಇಲ್ಲ ಅಂದರೆ ಕಿತ್ಕೋತಾರೆ, ಡಿವೈಡ್ ಆಗ್ತಾರೆ, ಜಗಳಕ್ಕೆ ಮೂಲ ಕಾರಣ ಅದೇ. ನಮ್ಮ ತಂದೆಯವರು ಹಾಗೆ ಮಾಡ್ತಿದ್ರು. ನಾವೆಲ್ಲ ಹುಬ್ಳಿ JG ಕಾಲೇಜ್ನ ಸ್ಟೂಡೆಂಟ್ ಇದ್ರೆ 1000 ರೂಪಾಯಿ ಎಲ್ಲ ಮಕ್ಕಳಿಗೆ ಸ್ಟೂಡೆಂಟ್ಗೆ ದುಡ್ಡು ಬರ್ತಿದ್ರೆ ನಮ್ಮ ತಂದೆಯವ್ರು 4-5 ಸಾವಿರ ಕಳಿಸ್ತಿದ್ರು. ಇಟ್ಕೋ ಲೆಕ್ಕ ಹೇಳು, ಲೆಕ್ಕ ಹೇಳಂತ ಅವರು ನಮ್ಮ ಕ್ವಶನ್ ಮಾಡಿದ್ರೆ ಲೆಕ್ಕ ಬರಿಬೇಕಲ್ಲ, ಅದಕ್ಕೆ ಎಷ್ಟು ಕೊಟ್ಟಿವಿ, ಆ ಲೆಕ್ಕ ಇಡೋ ಗೋಜಿಗೆ ಹೋಗಿ ನಾವು ಖರ್ಚು ಮಾಡೋದು ಬಿಟ್ಬಿಟ್ಟಿವಿ. ಅಂದರೆ ಪೇರೆಂಟ್ಸ್ ಆರ್ಟ್ ಅದು ಭಾಳ ವರ್ಷಗಳ ನಮ್ಮ ಅನುಭವಕ್ಕೆ ಬಂದಿದೆ. ಯಾಕಂದ್ರೆ ಭಾಳ ಜನರು ನನ್ನ ಫ್ರೆಂಡ್ಸ್ ನೋಡ್ತೀನಿ, ಮಕ್ಕಳಿಗೆ ನೀವು ಏನಾದರೂ ಕೊಡಿಸ್ಲಿಕ್ಕೆ ಹೋದರೆ ಮೊದಲು ಪೇರೆಂಟ್ಸ್ ಕ್ವಶನ್ ಬರೋದೇ ಬೇಡ, ಯಾಕೆ ಬೇಕು, ನಾವು ಇಷ್ಟು ಕಷ್ಟಪಟ್ಟೀವಿ, ಆಯ್ತಪ್ಪ ನೀನು ಕಷ್ಟಪಟ್ಟೀಯ, ಇವತ್ತಿನ ಲೋಕದಲ್ಲಿ ಮಕ್ಕಳು ಬದುಕ್ತಾ ಇದ್ದಾರೆ, ಅವ್ರ ನೀಡ್ಸ್ ಏನಿದೆ. ಅದು ಎಲ್ಲರೂ ಅದೇ ಥರ ಇರ್ತಾರಂತೇನಲ್ಲ. ನೀವು ಒಂದು ಕೈಲಿ ಕೊಟ್ಟು 4 ಕೈಲಿಂದ ಅವ್ರ ಹತ್ರ ವಾಪಸ್ ತಗೋತಿದ್ರೆ ಇಟ್ಸ್ ಗುಡ್. ಈ ಥರ ಮಕ್ಕಳಿಗೊಂದು ಚಾಲೆಂಜಿಂಗ್ ಲೈಫ್ ಬರಬೇಕಾದ್ರೆ ಅದಕ್ಕೆ ಮೇನ್ ಕಾರಣ ಪೇರೆಂಟ್ಸೇ ಆಗಬೇಕು. ಅವರು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರು, ಬಟ್ ಅವ್ರು ಎಲ್ಲಿ ತಪ್ಪಿತ್ತು ಅಷ್ಟೇ ಹೇಳ್ತಿದ್ರು, ಬಟ್ ಕೆಲಸ ಎಲ್ಲ ನಮ್ಮ ಕಡೆನ ತಗೋತಿದ್ರು. ಹೀಗಾಗಿ ನಾವೇ ನಮ್ಮ ಗೆಳೆಯರ ನಾವು ಅದನ್ನೇ ಹೇಳ್ತೀವಿ, ಯಾರಾದರೂ ಏನಾದರೂ ಬೇಡಿದ್ರೆ ಚಾಲೆಂಜ್ ಮಾಡಿದರೆ ಅದು ಬೇಕಂದರೆ ನೀವು ಯಾವೂ ಅವಾಯ್ಡ್ ಮಾಡಬೇಡಿ. ಅದ್ರ ಮೇಲೆ ಬೇಕು ಕಾರ್ ಬೇಕು, ಬಟ್ಟೆ ಬೇಕು, ವಸ್ತು ಬೇಕಂತ ನಮ್ಗೆ ಯಾವಾಗ ಅನಿಸುತ್ತಲ್ಲ ಅದನ್ನು ಬಳಸಿ ಬಿಸಾಕ್ಬಿಡಿ. ಅದು ವಾಪಸ್ ಬೇಕಂತ ನಿಮ್ಮ ತಲೆಯಲ್ಲಿ ಸುತ್ತಬಾರ್ದು. ಅದು ಬೇಕಂತ ನಿಮ್ಮ ತಲೆಯಲ್ಲಿ ಹಿಡಿದು ಇಟ್ಕೋತಿರಲ್ಲ, ನೀವು ಬೇರೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಹೊರಗಡೆ ಬಂದರೆ ನೀವು ಬೇರೆ ಬೇಕಾದಷ್ಟು ಕೆಲಸ ಮಾಡ್ಬೋದು. ಒಂದು ಕಾರ್ ತಗೋಬೇಕಂತ 20 ವರ್ಷ ಜೀವನ ಪರ್ಯಂತ ನೀವು ದುಡಿದು ಬಿಡಪ್ಪ, ಆದರೆ ನಮಗೇನು ಇಂಪಾರ್ಟೆಂಟ್ ಇಲ್ಲ, ನಾವು ಬೇರೆ ಕೆಲಸ ಮಾಡಬೇಕಾಗಿದೆ. ಹಂಗೆ ನಮಗೆ ಹಿರಿಯರು ಅನುಭವ, ಬಟ್ ಅದು ಈಗ ನಮಗೆ ರಿಯಾಲಿಟಿ ಅನ್ನಿಸ್ತಾ ಇದೆ. ಈಗ ನಿಮಗೆ ನೋಡೋರಿಗೆ ಅದು ಅನ್ಬೋದು, ಬಟ್ ನಮ್ಮ ವಿಷಯಕ್ಕೆ ಇದು ಯಾವುದೂ ಲೆಕ್ಕಕ್ಕಿಲ್ಲ. ಅದ್ರ ಕೆಲಸಕ್ಕೆ ಅದೇ ಇದೆ, ನಮ್ಮ ಕೆಲಸ ನಾವಿದೆ. ನಾವು ಡೈಲಿ ಏನು ಕೆಲಸ ಮಾಡಬೇಕು, ಬೆಳಗ್ಗೆ ಎದ್ರೆ 6 ಗಂಟೆಯಿಂದ ರಾತ್ರಿ 10ರವರೆಗೆ ನಾವು ಮಾಡೋ ಡ್ಯೂಟಿ ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ಸು. ನಾವು ಏನು ಮಾಡಬೇಕಾಗಿದೆ ಅದು ಇಂಪಾರ್ಟೆಂಟು. ಇದನ್ನೊಂದು ಪಡಿಬೇಕಾಗಿದೆ, ಅದನ್ನೊಂದು ಪಡಿಬೇಕಾಗಿದೆ, ಎಲ್ಲ ಪಡೆದಾಗಿ ಹೋಗ್ಬಿಟ್ಟಿದೆ. ಸಾರಿ, ಬನ್ನಿ. ಇದೊಂದು ಗೆಸ್ಟ್ ಹೌಸ್ನಲ್ಲಿ ಅವರು ಸ್ವಾಮಿ ಯಾರು ಹೇಳ್ಕೊಳ್ಳಿಕ್ಕೆ ಇದೊಂದು ಗೆಸ್ಟ್ ಹೌಸ್ ಮಾಡಿದ್ದೀವಿ. ಅಜ್ಜಾರ್ದ ಇದು ಇಲ್ಲ, ಅವ್ರು ಬಂದಾಗ ಇರ್ತಿದ್ರಿ. ಅವ್ರು ಬಿಟ್ಟರೆ ಬೇರೆ ಬೇರೆ ಸ್ವಾಮೀಜಿಯವ್ರು, ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವ್ರು ಬರ್ತಿದ್ರು. ಇಲ್ಲಿ ಏನಾದರೂ ಈ ಭಾಗದಲ್ಲಿ ನಡೆದ್ರೆ ಸ್ವಲ್ಪ ಸಾಧು ಸಂತರಿಗೆ ಏನಾಗುತ್ತೆ, IB-ನಲ್ಲಿ ಬೇರೆದವ್ರ ಮನೆಯಲ್ಲಿ ಹೋಗಿರೋದು ಸ್ವಲ್ಪ ಕಷ್ಟ. ಈ ಫಾರ್ಮ್ ಹೌಸ್ ಥರ ಇಂಡಿಪೆಂಡೆಂಟ್ ತೋಟ ಈ ಥರ ಇದ್ರೆ ಅವರು ಬರ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ನಮ್ಮಲ್ಲಿ ಏನು ನಮ್ಮ ರಿಲೇಟಿವ್ಸ್ ಇದ್ದಾರಲ್ಲ, ಪುಣೆ, ಬಾಂಬೆ, ಬೆಂಗಳೂರು, ಅವ್ರು ಎಲ್ಲೆಲ್ಲೋ ಹೋಗಿ ರೆಸಾರ್ಟ್ನಲ್ಲಿ 10,000 20,000 ಖರ್ಚು ಮಾಡಿರ್ತಾರೆ. ಅವರು ಸೂಟಿಗೆ ಬರಬೇಕಾದ್ರೆ ನಾವು ಏನು ಮಾಡ್ಬೇಕು, ಅಟ್ರಾಕ್ಷನು, ನಾವು ಈ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಅವರೇ ನಮ್ಮಲ್ಲಿ ಪಿಕ್ಕಿ ಓದ್ಕೊಂಡು ಬರ್ತಾರೆ. ಅವ್ರಿಗೇನು ಕೊಡೋರ್ತೀವಿ ನಾವು, ಒಂದು ಒಳ್ಳೆಯ ಊಟ, ಒಂದು ಈ ಥರ ಒಂದು ಮಗಳು, ನನ್ನ ದೊಡ್ಡ ಮಗಳು ಆರ್ಕಿಟೆಕ್ಚರ್. ಹೌದಾ? ಎಲ್ಲ ಅವ್ರದ್ದು ಐಡಿಯಾ ಸರ್ ಇದು? ನಾನು ಅವಳು ಸೇರಿ ಪ್ರಕಾಶ್ ತೆಗಿಯ, ನಾನು ಅವರು ಸೇರಿ ಈ ಥರ ನಮ್ಮ ಹತ್ರ ತೋಟ ಇದೆಯಲ್ಲ, ಏನೇನು ಮಾಡ್ರೆ ನಮಗೆ ಸರಿ ಹೋಗುತ್ತೆ ಅನ್ನೋದು ಇಬ್ರು ಶೇರಿಂಗ್ ಮಾಡ್ತಾ ಇರ್ತೀವಿ ನಾವು. ಟಿಫನ್ ರೆಡಿ ಇದೆ. ಇದೆಲ್ಲ ಆರ್ಟಿಫಿಷಿಯಲ್. ಇದೆಲ್ಲ. ನಮಸ್ತೆ. ಏನು ನಿಮ್ಮ ಹೆಸರು? ಶ್ವೇತಾ ಅಂತೇಳಿ. ಶ್ವೇತಾ ಅವರು, ನೀವು ಹಿರಿಯ ಮಗಳ? ಹಾಂ, ಹಿರಿಯ. ಏನು ಓದಿದ್ದೀರಿ? ಆರ್ಕಿಟೆಕ್ಚರ್ ಆಗಿದೆ. ಆರ್ಕಿಟೆಕ್ಚರ್. ಓ, ನಾವು ಇಷ್ಟೊತ್ತ ಎಲ್ಲ ನೋಡಿದ್ದು ನೀವು ಡಿಸೈನ್ ಮಾಡಿದ್ದ ಅದು? ಅಪ್ಪ ಅಮ್ಮ ನಾನು ಇಬ್ರು ಕೂಡಿ ಮಾಡಿದ್ವಿ. ಓಕೆ, ಹೆಂಗ್ ಪ್ಲಾನ್ ಮಾಡ್ತೀರಿ ಇವನ್ನೆಲ್ಲ ನೀವು, ಇಲ್ಲಿರ್ಬೇಕು ಹಂಗೆ ಅಂತ? ಒಮ್ಮೆ ಏನು ಪ್ಲಾನ್ ಮಾಡಿದಿಲ್ಲ, ಲೈಕ್ ಡೆವಲಪ್ಮೆಂಟ್ ಸಂದಂಗೆ 6 months 1 year ಚೇಂಜಸ್ ಬೇಕಂತ ಹೇಳಿ ಒಂದೊಂದು ಚೇಂಜ್ ಮಾಡ್ಕೊಂಡು ಬಂದೀವಿ. ಇಲ್ಲಿ ತನಕ ಬಂದಿದೆ. ಇಟ್ಸ್ 12 more than 13 years ಜರ್ನಿ. 13 ವರ್ಷ? ಹಾಂ.
ಭಾಳ ಅದ್ಭುತವಾಗಿದೆಯಪ್ಪ. ನನಗೆ ಇಷ್ಟು ಈ ಇರೋ ಇದರಲ್ಲಿ ಆಮೇಲೆ ಇನ್ನೊಂದು ವಿಶೇಷ ನಾನು ನೋಡಿದ್ದೇನೆಂದರೆ ನೀವು ಹಳೆಯದನ್ನು ಬಳಸಿ ಮಾಡಿರುವಂಥದ್ದು ಅಲ್ವಾ? ಟ್ರೆಡಿಷನಲಿ ಡೆವಲಪ್ ಆಗ್ಬೇಕಂತ ಟ್ರೆಡಿಷನಲ್ ಕಲ್ಚರ್ ಎಲ್ಲರೂ ನೋಡ್ಬೇಕು ಅಂತ ಹೇಳೋದೊಂದೇ. ಮಾಡರ್ನ್ ಎಲ್ಲಾನು ಎಲ್ಲ ಕಡೆ ಸಿಗುತ್ತೆ, ಬಟ್ ಟ್ರೆಡಿಷನಲ್ ಎಲ್ಲ ಜಾಸ್ತಿ ನೋಡಕ್ ಸಿಗಲ್ಲ. ಹಾಂ, ಅದನ್ನು ಕಾನ್ಸೆಪ್ಟ್ ಮಾಡಿ ಇಬ್ರು ಪ್ಲಾನ್ ಮಾಡ್ತೀರಿ ಮೊದ್ಲಿಗೆ ಹಿಂಗೆ ಇದು ಅಂತ? ಅದೇನ್ ಪ್ಲಾನ್ ಇಲ್ಲ, ಜಸ್ಟ್ ಡಿಸ್ಕಷನ್ ಮಾಡಿ ಇದ್ ಮಾಡೋಣ. ಪಾಪ ಬ್ಯಾಕಪ್ ಇರತ್ತಾರೆ, ಓಕೆ ವಿಲ್ಡು. ಎಲ್ಲಿ ಯಾವ ಕಾಲೇಜು ಎಲ್ಲಿ ಓದಿದ್ರಿ, ಹೇಗಿತ್ತು? ಬೆಲ್ಗಾಮಲ್ಲಿ ಮುಗಿಸಿದ್ದು. ಬೆಳಗಾಮಲ್ಲಿ ಓದಿದ್ರಿ? ಹೈಸ್ಕೂಲು ಇದು ಎಲ್ಲ? ಹೈಸ್ಕೂಲು ಸೆಕೆಂಡ್ PU ಎಲ್ಲ ಇಲ್ಲೇ ಊರಲ್ಲೇ ಆಗಿತ್ತು, ಪೂರ್ಣ ಪ್ರದೇಶ ಸ್ಕೂಲ್ ಅಂತೇಳಿ. ಸೊ ಅಲ್ಲೇ ಆಗಿದ್ದು. ಹೇಗಿತ್ತು ನಿಮ್ಮ ಬಾಲ್ಯ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ. ಹಾಂ ಹಾಂ. ಈ ಅಪ್ಪನ ಜರ್ನಿ ನೀವು ನೋಡಿರ್ತೀರಿ, ಏನು ಅನಿಸ್ತಿ? ಈಸ್ ಲೈಕ್ ಇನ್ಸ್ಪಿರೇಷನ್ ಟು ದ ಯಂಗ್ ಜನರೇಷನ್ ಆ್ಯಂಡ್ ಓಲ್ಡ್ ಜನರೇಷನ್ ಆಲ್ಸೋ. ಎಲ್ಲರೂ ಅವ್ರು ಇನ್ಸ್ಪೈರ್ ಮಾಡ್ತಾರೆ, ಊರಿ ಜನ, ರಿಲೇಟಿವ್ಸ್. ನಾವು ಕೂಡ ಒಂದು ಲೈಕ್ ರೋಲ್ ಮಾಡೆಲ್ ಅಂತ ನೋಡ್ತೀವಿ. ಓಕೆ, ಅವರಿಂದ ನೋಡಿ ತುಂಬ ಕಲಿಯೋದಿದೆ. ಅವ್ರು ಹೆಂಗೆ ಲೈಕ್ ಹಿ ಈಸ್ ಅ ಫಾಲೋವರ್ ಆಫ್ ಸಿದ್ದೇಶ್ವರ ಸ್ವಾಮಿ ಅಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಆ ಥರ ನಡ್ಕೋತಾರೆ. ಅದೊಂದು ನಮ್ಗೆ ದೊಡ್ಡ ಇನ್ಸ್ಪಿರೇಷನ್. ಬರೀ ಮಾತಾಡಿದ್ದೆಲ್ಲ ಇದನ್ನ ಮಾಡಲ್ಲ, ಸೊ ಆ ಥರ ಇರ್ತಾರೆ ಅವರು. ಸೊ ಅದೊಂದು ಇನ್ಸ್ಪಿರೇಷನ್. ತುಂಬ ಜನ ಬಿಸ್ನೆಸ್ ಮಾಡೋರು ನೋಡಿದ್ವಿ, ತುಂಬ ಅದರಲ್ಲೇ ಕಳೆದೋಗ್ಬಿಡ್ತಾರೆ, ಟೈಮ್ ಇಲ್ಲ ಅಂತಾರೆ, ಬ್ಯುಸಿ ಅಂತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅದೇ ಅಂತ ತಲೆ ಕೆಡಿಸ್ಕೊಂಡು ಮಾಡೋರು ನೋಡಿದ್ದೀವಿ. ಅದು ನಿಮ್ಮ ತಂದೆ ಒಂದು ವಿಶೇಷವಾಗಿ ಕಾಣಿಸ್ತಾರೆ. ಇಲ್ಲ, ವಿಶೇಷ ಅಂದರೆ ಹಿ ಈಸ್ ಎಂಜಾಯಿಂಗ್ ಹಿಸ್ ಲೈಫ್. ಬೇರೆ ತರ ಶೋ ಆಫ್ ಮಾಡ್ಬೇಕು ಅವ್ರಿಗೆ ಇದು ಅನಿಸ್ತಿದ್ ಮಾಡ್ತಾರೆ ಅಷ್ಟೇ. ಅದನ್ನ ಮಾಡಿದ್ದು ಅವ್ರು ಅನುಭವಿಸ್ತಾರಲ್ಲ, ಅದೇ ವಿಶೇಷ ನಮ್ಗೆ. ಈಗ ಮಾಡಿದೆಲ್ಲ ಮಾಡ್ತಾರೆ, ಮಾಡಿ ಇದನ್ನ ಮಾಡಲ್ಲ. ಇದು ಈ TV ಇಟ್ಟಿದ್ದಾರೆ ಅಂದ್ರೆ TV ಸಂಪೂರ್ಣವಾಗಿ ಅನುಭವಿಸ್ತಾರೆ. ಈ ರೂಮ್ ಆಯ್ತು, ನೆಕ್ಸ್ಟ್ ರೂಮ್, ಪ್ರತಿಯೊಂದು ರೂಮ್ ಮತ್ತು ಪ್ರತಿಯೊಂದು ವಸ್ತುನೂ ಅವ್ರು ಅನುಭವಿಸ್ತಾರಲ್ಲ. ಸೊ ಅದು ನಮ್ಗೆ ಖುಷಿ ಅನ್ನಿಸ್ತದೆ. ನಾವೇನು ತಗೋತೀವಿ, 1 ದಿವಸ 2 ದಿವಸ ಯೂಸ್ ಮಾಡ್ತೀವಿ, ಇಟ್ಬಿಡ್ತೀವಿ. ಅಲ್ಲ, ಅವ್ರು ನಿರಂತರ ಇನ್ನೂ ತಗೋ ಒಂದೊಂದಷ್ಟು ಸ್ಟಿಲ್ ಯೂಸ್ ಜರ್ನಿ ಅಲ್ಲ, ಎಲ್ಲ ವಸ್ತುಗಳು ಯೂಸ್ ಮಾಡ್ತಾರೆ. ಮತ್ತು ವಸ್ತುಗಳನ್ನ ಯಾವ ಥರ ವ್ಯಾಲ್ಯೂ ಮಾಡ್ಬೇಕಾದ್ರ ಥರ ಅದ್ರ ವ್ಯಾಲ್ಯೂ ಸಿಕ್ಕಿರ್ತೈತೆ ಅದಕ್ಕೆ. ಸೊ ದಟ್ ಈಸ್ ದ ಇನ್ಸ್ಪಿರೇಷನ್ ಫಾರ್ ಅಸ್. ನಾವು ನೋಡಿ ಅದನ್ನ ಅಷ್ಟೇ ಅನುಭವಿಸ್ಬಿಡಲ್ಲ, ಅವ್ರು ಟಿಲ್ ದ ಎಂಡ್ ಯೂಸ್ ಮಾಡ್ತಾರೆ. ಮತ್ತು ಬಹಳ ವಿಶೇಷವಾಗಿ ನೋಡಿದ್ದು, ನಾವು ಬಿಸಾಕ್ಬಿಡ್ತೀವಿ ಅಥವಾ ಅದು ಯೂಸ್ ಇಲ್ಲ ಅಂದ್ರೆ ಇದನ್ನ ಮಾಡ್ಬಿಡ್ತೀವಿ. ನೀವು ಅದನ್ನ ಅದ್ರ ನೆನಪುಗಳೊಂದಿಗೆ ಅದನ್ನ ಇಟ್ಕೊಂಡಿದ್ದೀರಿ, ಅದನ್ನ ಅದು ಬಹಳ ವಿಶೇಷ ಅಂತ. ಎವ್ರಿ ಒಂದೊಂದು ವಸ್ತುನು ಮೆಮರಿನೇ ನಮಗೆ. ಸೊ ಇದು ಈ ಕಾರ್ನರ್ ಅಲ್ಲಿ ಇದ್ಬೇಕು, ಅದ್ ಮೆಮರಿ ನಮಗೆ. ಇದೊಂದು ಕಾರ್ನರ್ ಅಲ್ಲಿ ಇದಿರುತ್ತೆ, ಇದು ಮೆಮರಿ ನಮಗೆ. ಸೊ ಅದಕ್ಕೊಂದು ಸ್ಪೆಷಲ್ ಸ್ಪೇಸ್ ಮಾಡಿ ಅದನ್ನ ಇಟ್ಟಿರ್ತೀವಲ್ಲ, ಓಕೆ, ಅದ್ ನೋಡಿದಾಗ ನೆನಪಾಗ್ಬೇಕು ಮೆಮರಿ ಇರುತ್ತೆ ಅಂತ ಹೇಳಿ. ಓಕೆ. ಹಾ, ಆತರ. ಕಾಲೇಜ್ ಅಲ್ಲಿ ಬೆಳಗಾಮಲ್ಲಿ ಅಲ್ಲಿ ಮುಗೀತು. ಮುಗಿದು ಮತ್ತೆ ಮುಂದೆ ಏನ್ ಪ್ಲಾನ್ ಮಾಡಿದ್ರಿ? ಆಕ್ಚುಲಿ ನಾನ್ ಜಾಬ್ ಅಂತೇನ್ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಅದ್ ನಂಗೆ ಕುಕಿಂಗ್ ಇಂಟ್ರೆಸ್ಟ್ ಇತ್ತು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ. ಸೊ ಎಕ್ಸ್ಟ್ರಾ ಯಾವ ತರ ಇರುತ್ತೆ ಹೋಟೆಲ್ ಫೀಲ್ಡ್ ಅಲ್ಲಿ, ಯಾವ ತರ ಪ್ರೊಫೆಷನಲ್ ಆಗ್ಬೇಕು, ಸೊ ಅದು ಕಲಿತೆ. ಆಮೇಲೆ ಮನೇಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ನಿಮ್ಗೆ ಏನ್ ಸೇರುತ್ತೆ ಅದ್ ಮಾಡಿ, ನಾವ್ ಹಿಂದದೀವಿ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನ್ಗೆ. ಅವ್ರಿಗೆ ನಿಮ್ಗೆ ಏನ್ ಸೇರ್ತದೆ ಅದ್ ಮಾಡ್ರಿ, ನಾವು ಪಿಶಪ್ ಮಾಡ್ತೀವಿ, ಬ್ಯಾಕಪ್ ಇರ್ತೀವಿ. ಅದೇ ಯಾವುದೋ ಇದನ್ನ ಮಾಡಿಲ್ಲ. ಸೊ ಹಂಗಾಗಿ ಇಲ್ಲಿ ತನಕ ಬಂದಿದ್ದು ನಮ್ಮ ಜರ್ನಿ. ಓಕೆ. ಏನು ಒಂದ್ ದಿವಸ ಕೇಳಿದ್ದಕ್ಕೆ 50 ಅಡಿಗೆ ಮಾಡಿದ್ರಂತೆ? ಹಾ, 56. 56? ಒಳ್ಳೆ 2 hours, 2 ತಾಸಲ್ಲಿ, 2 ಗಂಟೆಯಲ್ಲಿ? 2 ಗಂಟೆಯಲ್ಲಿ ಒಂದು 20-25 ಜನಕ್ಕಾಗುವಷ್ಟು ಎಲ್ಲಾನು. ಹೆಂಗ್ರಿ ಸಾಧ್ಯ? 56 ಐಟಮ್ 2 ಗಂಟೆಯಲ್ಲಿ? ನಾನು ನನ್ನ ಕಾಕು ಇಬ್ರು ಕೂಡಿ, ಇನ್ನೂ ಆದ್ರೂ ನಮ್ಮಲ್ಲಿ ಮನೇಲಿ ರೆಗ್ಯುಲರ್ ಅಡುಗೆ ಅಂದ್ರೂ 4-5 ತರ ಪಲ್ಯ ಡೈಲಿನು, ಮತ್ತೆ 2-3 ತರ ರೊಟ್ಟಿ, 2 ತರ ಅನ್ನ. ದಿಸ್ ಇಸ್ ಅ ನಾರ್ಮಲ್ ಊಟ ನಮ್ಗೆ. ಏನ್ ½ an hour ಮುಗಿತೈತೆ ನಮ್ಮ ಅಡ್ಗೆ, ಅದೇನೇನಿಲ್ಲ. ಹೆಂಗ್ರಿ ಸಾಧ್ಯ? ಏನ್ ನಮಗೂ ಒಂದ್ ಸ್ವಲ್ಪ ಹೇಳ್ಕೊಡ್ರಪ್ಪ. ಡೈಲಿ ನಮ್ಮ ಮನ್ಯಾಗ ಏನಿಲ್ಲ 15 ಜನದ ಊಟ ಅಂತ ಫಿಕ್ಸ್ ಇರ್ತೈತ್ರಿ. ಯಾರೇ ಬರುದು ಹೋಗುದು ಎಲ್ಲಾರ್ದು ಇದನ್ನೇ ಇರ್ತೈತಿ. ಮನೆಯವ್ರ ಅಂದ್ರೆ 10 ಜನ. ಆಯ್ತು. ಸೊ ಅದೊಂದು ರೂಢಿ ಆಗ್ಬಿಟ್ಟೈತಿ ಮಾಡಿ. ಈ ಅಡಿಗೆ ಮಮ್ಮಿ ಇದರಿಂದ ಬಂತ ಹೇಗೆ ಕಲ್ಸಿದ್ರ? ಎಲ್ಲ ಮಮ್ಮಿ ಅಜ್ಜಿ ಎಲ್ಲಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರವ್ರ ವೇದಾಗಲ್ಲಿ. ಅಜ್ಜಿನೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮಮ್ಮಿನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಮ್ಮಿ ಸ್ಪೆಷಾಲಿಟಿ ಬಿಸಿಬೇಳೆ ಬಾತ್. ನಾ ಎಷ್ಟು ಕಡೆ ತಿಂದೇನಲ್ಲ, ಯಾರ ಕಡೆನೂ ಮಮ್ಮಿ ಟೈಪ್ ರುಚಿ ಬರಲ್ಲ. ಹೌದಾ? ಎಸ್. ಅದೇ ರೆಸಿಪಿ ನಾನ್ ಕಾಪಿ ಮಾಡಿದ್ರು ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನಿಸುತ್ತೆ ಸಮ್ ಟೈಮ್. ಎಲ್ಲಾರ್ದೊಂದೊಂದು ಮನೆಗೆ ಸ್ಪೆಷಾಲಿಟಿ ಐತಿ, ಎಲ್ಲಾರ್ದೊಂದೊಂದು ರೋಲ್ ಐತಿ ಅಂತ ನಮ್ ಜಾಯಿಂಟ್ ಫ್ಯಾಮಿಲಿ ಇದನ್ನ ಐತಿ. ಯಾರ್ಯಾರ್ದು ಸ್ಪೇಸ್ ಡಿಸ್ಟರ್ಬೆನ್ಸ್ ಇಲ್ಲ, ಯಾರ್ಯಾರ್ದು ಇದನ್ನಿಲ್ಲ. ಸೊ ಅವ್ರವ್ರ ಸ್ಪೇಸ್ದಾಗ ಎಲ್ಲರೂ ಎಂಜಾಯ್ ಮಾಡ್ಕೊಂತ ಅವ್ರವ್ರ ಪ್ರೊಫೆಷನಲ್ದಾಗ ಎಲ್ಲರೂ ಅದಾರ ಅಂತ ಹೇಳಿ ಎಲ್ಲಾ ಆಕ್ಟಿವಿಟೀಸ್ ಆಗ್ಲಿ ಎಲ್ಲರೂ ಕೂಡೇ ಮಾಡ್ತೇವೆ. ಎಷ್ಟು ಜನ ಇದೀರಿ ಒಟ್ಟು? ಟೋಟಲ್ 9. ಹೌದಾ? ಆಮೇಲೆ ಇನ್ನೊಂದು ಫ್ಯಾಮಿಲಿ ಮೆಂಬರ್ ಇದೆ, ನಮ್ ನಾಯಿ. ಸೊ ಅವ್ರ ಹಿಡಿದು 10. ಸೊ ಅದು ಒಂದು ನಮ್ ಚಿಕ್ಕ ಇದನ್ನಿದ್ದಂಗಿದೆ. ಓಕೆ. ಏನ್ ಒಟ್ಟಿಗೆ ಕೂಡ್ತೀರಿ ಅಂತ ಊಟಕ್ಕೆ ಆಗ್ಲಿ? ಎಲ್ಲಾರು ಒಟ್ಟಿಗೆ ಕೊಂಡಿರ್ತೀವಿ. ಎಲ್ಲಾರು ಏನೋ ಒಂದ್ ಸಣ್ಣ ಸೆಲೆಬ್ರೇಷನ್ ಇದ್ರು, ಅದೊಂದು ದೊಡ್ಡ ಹಬ್ಬ ಅಂತೇಳಿ ಸಣ್ಣ ಇದರಿಂದ ಪ್ರಿಪ್ರೇಷನ್ ಮಾಡೋದು, ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು.
ಎಲ್ಲಾನು ಇದು ಮಾಡ್ತೀವಿ. ಅದೊಂದು ನಮ್ಮಲ್ಲಿ ಸ್ಪೆಷಾಲಿಟಿ. ಎಲ್ಲರೂ ಹೆಂಗೆ ಮಾಡ್ತೀರಿ ಇಷ್ಟೆಲ್ಲಾನು. ನಮ್ಮಲ್ಲಿ ದೀಪಾವಳಿಯಲ್ಲಿ ಎಲ್ಲರ ಮನೇಲಿ ಒಂದು ಪೂಜೆ ಇದ್ರೆ ನಮ್ಮಲ್ಲಿ 11ರಿಂದ 12 ಪೂಜೆ ಆಗ್ತಾವ ದಿವಾಲಿಯಲ್ಲಿ. ಅದೊಂದು ಸ್ಪೆಷಾಲಿಟಿ ನಮ್ದು. ಎವ್ರಿ ಅಂಗಡಿ ಪೂಜೆ, ಎವ್ರಿ ಎಷ್ಟೊಂದು 10-12 ಪೂಜೆ ಆಗ್ತಾವ 7 days. ಸೊ 1 day ಪಡ್ಡಕ್ಕಿಲ್ಲ 6ರಿಂದ 7 ಅಂಗಡಿ ಪೂಜೆ ಆಗ್ತಾವ. ಅದು ಎಷ್ಟು ಒಂದು 3-4 ಗಂಟೆಲಿ ಪೂಜೆ ಮುಗಿಯುತ್ತೆ. ಸೊ ಹ್ಯಾವ್ ಟು ಪ್ರಿಪೇರ್ ಪೂರ ಎಲ್ಲ ಪೂಜಾ ಪ್ರಿಪ್ರೇಷನ್ ಒಂದೊಂದೊಂದೊಂದು ಹಂಗೆ ಕಾಯಿ ಇಟ್ಟೆಲ್ಲ ಪೂರ ಸೆಟ್ ಪೂಜೆ ಎಲ್ಲ ಮಾಡಬೇಕು. ಸೊ ಅದೇ ದೊಡ್ಡ ಕ್ರೆಡಿಟ್ ಮಮ್ಮಿಗೆ ಕಾಕೋಗೆ ಕೊಡ್ಬೇಕು. ಅವ್ರು A to Z ಯಾವುದೋ ಇದನ್ನ ಬೇಸರ ಇಲ್ಲದೆ ಇದನ್ನಿಲ್ಲದೆ ಎಲ್ಲ ಪೂಜೆ ಅವರೇ ಮಾಡ್ತಾರೆ. ಓ ಅದಕ್ಕೆ ನೀವು ಪ್ರತಿದಿನ ಎಂಜಾಯ್ ಮಾಡಬೇಕು, ಆ ಪ್ರೊಸೆಸ್ ಎಂಜಾಯ್ ಮಾಡಬೇಕು. ಯಾವ್ದು ಹಬ್ಬ ಅಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಹಬ್ಬ ಅಂದ್ರೆ ಹೆಡ್ಡೇಕ್ ಅಂತಾರೆ. ನಮ್ಮ ಹಬ್ಬ ಅಂದ್ರೆ ಹೆಡ್ಡೇಕೇನೆ ಇಲ್ಲ. ಪ್ರತಿಯೊಂದು ಹಬ್ಬನೂ ಅದ್ರ ಪ್ರತಿ ಇದರಲ್ಲೇ ಸಾಂಪ್ರದಾಯಿಕವಾಗಿ ಎಂಜಾಯ್ ಮಾಡ್ತೀವಿ. ಆಯಾ ಹಬ್ಬದ ವಿಶೇಷ ಅದ್ರ ಅಡಿಗೆ ಆಗಿರ್ಬೋದು, ಅಡಿಗೆ ಪ್ರತಿಯೊಂದರದ್ದು ಅಡಿಗೆ ಇಟ್ಕೊಂಡು ನಾ ಪ್ರಿಪ್ರೇಷನ್. ಅಂದ್ರೆ ಯಾವ ಹಬ್ಬ ನಮಗ್ ಬೇಸರ ಅನ್ಸಂಗಿಲ್ಲ. ಒಬ್ರು ಎಲ್ಲಾರು ಹಂಚ್ಕೊಂಡ್ ಮಾಡ್ಬಿಡ್ತೀನಿ. ಹಬ್ಬ ಮಾಡ್ರಿ ನಾವು ಡೆಕೋರೇಷನ್ ಮಾಡ್ತೀವಿ, ಇವ್ರು ಪೂಜೆ ಮಾಡ್ತಾರ, ಹಂಗಂಗ ಯಾರಿಗೂ ಏನು ಶ್ರಮ ಮಾಡಿವಿ ಅಂತ ಅನ್ಸಂಗಿಲ್ಲ. ಮತ್ತೆ ಇಷ್ಟೆಲ್ಲ ಮಾಡಿ ಎಂಜಾಯ್ ಮಾಡಿ ರೀಲ್ಸ್ ಮಾಡ್ರಿ, ಫೋಟೋ ಶೂಟ್ ಮಾಡ್ರಿ, ಮತ್ತೆ ಅದಕ್ಕಂತ ಸಪ್ರೇಟ್ ಟೈಮ್ ಇಟ್ಟಿರ್ತೀವಿ. ಸೊ ಅದು ಮಾಡ್ಬೇಕಲ್ಲ ಅಂತ ಹೇಳಿ. ಎಲ್ಲದಕ್ಕೂ ಬೇರೆ ಬೇರೆ ಟೈಮ್. ಅಂದ್ರೆ ಮತ್ತೆ ಇಷ್ಟೆಲ್ಲ ಮಾಡಿದ್ ನಾವೇ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು? ಬರೀ ಮಾಡಿ ಫೋಟೋಸ್ ಅಂತಲ್ಲ, ನಾವು ಎಂಜಾಯ್ ಮಾಡ್ಬೇಕಲ್ಲ ಪ್ರೊಸೆಸ್ ಇಟ್ಕೊಂಡು. ಮತ್ತೆ ದಿವಾಲಿಯಲ್ಲಿ ಈಗ ಒಂದು 3-4 years ಆಯ್ತು ನನ್ನ ತಮ್ಮಗದ ಹಳೆ ಕಾಲದಲ್ಲಿ ಅಭ್ಯಂಗ ಸ್ನಾನ ಮಾಡ್ತಾರಲ್ಲ ಬ್ರದರ್ಸ್ಗೆ. ಸೊ ಒಂದು 3-4 years ಆಯ್ತು ಅದು ಪ್ರಕಾರ ನಮ್ಮ ಅಜ್ಜಿ ಮಮ್ಮಿ ಹೇಳಿದ್ರು ನಮಗೆ. ಸೊ ಈ ತರ ಇರುತ್ತೆ ದಿವಾಲಿ 7 days ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಫಸ್ಟ್ ಡೇ ಗೋ ಪೂಜಾ ಮಾಡ್ತಾರೆ, ಆಮೇಲೆ ಅಭ್ಯಂಗ ಸ್ನಾನ ಮಾಡ್ತಾರೆ. ಸೊ ತಮ್ಮ ತಂಗಿ ಯಾರು ಇರ್ತಾರೆ, ಸೊ ಅವ್ರಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಆರತಿ ಮಾಡಿ. ಸೊ ವಿ ಸ್ಟಾರ್ಟೆಡ್ ದ್ಯಾಟ್ ಆಲ್ಸೋ ಎವ್ರಿ ಇಯರ್. ಓ ಅದ್ಭುತಪ್ಪ, ಬಹಳ ಖುಷಿ ಆಗುತ್ತೆ. ಇನ್ನು ಕಳೆದೋಗಿಲ್ವಲ್ಲಪ್ಪ ಇನ್ನು? ಇಲ್ಲ ನಾವೆಲ್ಲ ಹಳೆ ಪ್ರಕಾರವಾಗಿ ಮಾಡ್ತೀವಿ. ಸೊ ಚೆನ್ನಾಗ್ ಅನ್ಸುತ್ತೆ, ಮಾಡರ್ನ್ ವಿತ್ ಟ್ರೆಡಿಷನ್ ಫ್ಯೂಷನ್. ಹೌದಾ? ವ್ಯೂ ನಾವು ಪರ್ಪಸ್ಲಿ ಮಾಡಿದ್ವಿ ಇದೆಲ್ಲ. ನಮ್ಗೆ ಫುಲ್ 360 degree ವ್ಯೂ ಸಿಗ್ಲಿ. ಇಲ್ಲೇ ನಮ್ಮ ಕಾಕ ಇಬ್ಬರದು ಕಾಕನ್ ಪೆಟ್ರೋಲ್ ಪಂಪ್ ಇದೆ. ಓ ಅದು ನಿಂದೇನದ? ಆಮೇಲೆ ಇಲ್ಲಿ ತೆಳಗ್ ಓಕೆ. ಇಲ್ಲಿ ನನ್ನ ಕಾಕಂದು ಟೈಲ್ ಶೋರೂಮ್ ಇದೆ. ಎಲ್ಲಾರು ಜಾಯಿಂಟ್ ಆಗಿರ್ಲಿ ಅಂತ ಸೊ ಇಲ್ಲೇ ಬಿಲ್ಟಪ್ ಮಾಡಿದ್ವಿ. ಓ ಈ ಟೈಲ್ಸ್ ನಿಮ್ದೇನಾ ಇದು? ಓಕೆ. ಕಾಕನ್ ಪೆಟ್ರೋಲ್ ಪಂಪ್ ಇಬ್ರು ಕಾಕಂದ, ಸಣ್ಣ ಕಾಕಂದು ಇದು ಕಾಕಂದು. ಓಕೆ ಓಕೆ ಓಕೆ. ಸೊ ಅದು ಇಲ್ಲಿಂದ ಹಿಡಿದು ಇದೆಲ್ಲ ಜಮೀನು ನಿಮ್ದೇ ಅಲ್ವಾ? ಇದಿಲ್ಲ, ಇದಿಷ್ಟೇ. ಇಲ್ಲಿಂದ ಅಲ್ಲಿಂದ ನಮ್ಮ ತೆಂಗಿನ ಗಿಡ ಅದಾವಲ್ಲ. ಓಕೆ. ಇದು ಫಸ್ಟ್ ಹೋಮ್ ಥಿಯೇಟರ್ ಪ್ಲಾನ್ ಇತ್ತು, ಆಮೇಲೆ ಬೇಡ ಗ್ಲಾಸ್ ಹೌಸ್ ಮಾಡೋಣ ಅಂತ. ಸೊ ಇಲ್ಲಿ ಬಂದ್ರೆ ಪೂರಾ 360 degree ಸಿಗುತ್ತೆ ನಮ್ಗೆ. ಹೊರಗೆ ಹೋಗಿ ನೋಡ್ಬೇಕಂದ್ರೆ ಟಾಪ್ ವ್ಯೂ ಯಾವ್ದೋ ಫಂಕ್ಷನ್ ಇತ್ತು ಅಂದ್ರೆ ಸೊ ನಾವ್ ಇಲ್ಲಿಂದ ವ್ಯೂ ಮಾಡ್ಬೋದು, ಗ್ಯಾಲರಿ ಟೈಪ್. ಓಕೆ. ಓ ಥಿಯೇಟರ್ ಕ್ಯಾನ್ಸಲ್ ಮಾಡಿ ಇದನ್ನ ಮಾಡ್ಕೊಂಡಿದ್ದೀವಿ. ಸೊ ಯಾವ್ದೋ ಫಂಕ್ಷನ್ಸ್ ಇದ್ರು ಅಥವಾ ನಮಗ್ ಬೋರ್ ಆಯ್ತು ರಾತ್ರಿ ಹುಣ್ಣಿಮೆ ಊಟ ಅದು ಮಾಡ್ತೀವಿ. ಹುಣ್ಣಿಮೆ ಊಟ ಎಲ್ಲಿ? ಇಲ್ಲೇ ಮಾಡ್ತೀವಿ, ತಳಗ್ ಬೇಕಾದ್ರೆ ತಳಗ್ ಮಾಡ್ತೀವಿ. ಅದೇ ಹೇಳ್ದಲ್ಲ, ನಾವಲ್ಲಿ ಎವ್ರಿ ಒಕೇಶನ್ ನಾವು ಎಂಜಾಯ್ ಮಾಡ್ತೀವಿ. ಇದೆ ಅಂತ ಪ್ರೀ ಪ್ಲಾನ್ ಇಂಥದ್ದೇನಲ್ಲ, ಇವತ್ತು ಮಾಡೋಣ ನಡೆ ಮಾಡೋಣ. ಎವ್ರಿ ಒನ್ ಸಪೋರ್ಟ್ಸ್. ಅದೊಂದು ನನ್ನ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಅನ್ಸುತ್ತೆ. ಓಕೆ. ಸೊ ಇದನ್ನ ಹಿಂಗೆ ಇದು ಪ್ಲಾನ್ ನಿಮ್ದೆ? ಪಪ್ಪಂದು ಆಲ್ಮೋಸ್ಟ್ ಪ್ಲಾನ್ ಇರುತ್ತೆ. ನಾವು ಏನಾದ್ರು ಎಕ್ಸ್ಟ್ರಾ ಪ್ಲಾನ್ಸ್ ಬೇಕಾದ್ರೆ ಪಪ್ಪ ಇದು ಅಡಿಷನ್ ಮಾಡೋಣ ಅದು ಅಡಿಷನ್ ಮಾಡೋಣ ಅಂತೇಳಿ ಹಿಂಗೆ. ನಮ್ಗಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಸಿವಿಲ್ ಮತ್ತು ಆರ್ಕಿಟೆಕ್ಚರ್ ಅಲ್ಲಿ. ತುಂಬಾ ನಾಲೆಜ್ ಇದೆ ಅದರಲ್ಲಿ. ಎಂತೆಂಥ ಇಂಜಿನಿಯರ್ಗಳಿಗಿಲ್ಲ. ಇದು ಆಗುತ್ತೆ ಅಂದ್ರೆ ಆಗುತ್ತೆ 100% ಇದು ಹಿಂಗೆ ಆಗುತ್ತೆ ಅಂತ ಅವರೇ ಹೇಳ್ತಾರೆ ಎಲ್ಲ ಇಂಜಿನಿಯರ್ಸ್ಗೆ, ವಿತೌಟ್ ಎನಿ ಇದನ್ನ. ಈಗ ಕುತ್ಕೋತೀರಿ ಎಲ್ಲ ಟಿವಿ ನೋಡೋ ಟೈಮ್ ಸಿಗುತ್ತಾ? ಪಪ್ಪ ಮಮ್ಮಿ ಸ್ಪೆಷಲಿ ಅವ್ರು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರ ಅವ್ರ ಲೈಫ್. ಎಲ್ಲರೂ ಅವ್ರದ್ದು ಇನ್ಸ್ಪಿರೇಷನ್. ಹಿಂಗೆ ಅಂತ ಇಬ್ಬರೇ ಇರ್ತಾರೆ. ನಾವು ಹಳೆ ಮನೇಲಿ ಇರ್ತೇವೆ, ಕಾಕು ಅಜ್ಜಿ ಜೊತೆ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಅಲ್ಲೇ ಹಳೆ ಮನೆಯಲ್ಲಿ. ಸೊ ಇಬ್ಬರೇ ಅವ್ರದೊಂದು ಇನ್ಸ್ಪಿರೇಷನ್ ಅನಿಸ್ತದೆ. ಚೆನ್ನಾಗಿರ್ತಾರಲ್ಲ, ಅದನ್ನೇ ರಾತ್ರಿ ನೋಡಿದೆ ಎಲ್ಲ ಹಳೆ ವಿಡಿಯೋಸ್, ಯಾವ ಮೂವಿ ನೋಡ್ಬೇಕಾದ್ರೆ ಮೂವಿ ನೋಡ್ತಾರೆ, ಇದನ್ನ ಮಾಡ್ತಾರೆ. ನಮಗೂ ಬೋರ್ ಆದ್ರೆ ಎಲ್ಲ ಫ್ಯಾಮಿಲಿ ಬರ್ತೀವಿ ಇಲ್ಲೇ. ಎಲ್ಲ ನಾವು ಹೋಮ್ ಥಿಯೇಟರ್ ಇದೆ, ಸೊ ಅಲ್ಲೆಲ್ಲ ಮೂವೀಸು ಯಾವ್ದೋ ಹಳೆ ಮೂಮೆಂಟ್ಸ್ ಎಲ್ಲ ಟ್ರಿಪ್ ಹೋಗಿದ್ವಿ, ಎಲ್ಲ ವಿಡಿಯೋಸ್ ಹಾಕಿ ಎಲ್ಲರೂ ನೋಡ್ತೀವಿ. ಸೂಪರ್. ಬೋರ್ ಆದ್ರೆ ಇಲ್ಲಿ ಬರ್ತೀವಿ.
ಇಲ್ಲಿ ಥಿಯೇಟರ್ ಎಲ್ಲಿದೆ? ಕೆಳಗಡೆ ಇದೆಯಾ? ಕೆಳಗಡೆ ಇದೆ. ಹ್ಮ್. ಆಮೇಲೆ ಒಂದು ಗೆಸ್ಟ್ ಹೌಸ್ ಇದೆ ಸೆಪರೇಟ್, ಯಾರು ಬಂದ್ರು ಗೆಸ್ಟ್, ಸೊ ಅವ್ರಿಗೆ ಒಂದು ಕಿಚನ್, ಒಂದು ಡೈನಿಂಗ್ ಹಾಲು, ಬೆಡ್ರೂಮ್, ಹಾಲು, ಸೊ ಅದೇ ಅವ್ರಿಗೊಂದೊಂದು ಸ್ಪೇಸ್ ಮಾಡ್ಬಿಟ್ಟಿವಿ ಎಲ್ಲಾರು ಪ್ರೈವೇಟ್ ಸ್ಪೇಸ್ ಅಲ್ಲಿ. ಇದು ಬಂದು ಫಸ್ಟು ಸ್ವಿಮ್ಮಿಂಗ್ ಪೂಲ್ ಇತ್ತಿಲ್ಲಿ, ತಳಗಡೆ ಇದೆ ನೀರ್ಯಾಗ ಅನಿಸ್ತಲ್ಲ, ಸ್ವಿಮ್ಮಿಂಗ್ ಪೂಲ್ ಇತ್ತಿದ್ದು. ಸೊ ಆಮೇಲೆ ಎಲ್ಲರೂ ದೊಡ್ಡವ್ರು ಆದ್ವಲ್ಲ, ಸೊ ನನ್ನ ತಮ್ಮನ್ ಸನ್ಮಾನ್ ಸ್ಪೆಷಲಿ ಮಾಡಿರ್ತಿದ್ದೆ, ಅವ್ನು ಚಿಕ್ಕವನಿದ್ದಂತೇಳಿ ಅವನು ಸ್ವಿಮ್ಮಿಂಗ್ ಕಲ್ತ. ಸೊ ಎಲ್ಲರೂ ಮಾಮಿಗೆ ಹೋದ್ವಿ, ಸ್ಪೇಸ್ ಹಂಗೆ ಇದನ್ನಾಗತ್ತ, ವಿ ಕನ್ವರ್ಟೆಡ್ ಇನ್ ಟು ಸ್ಟೋರೇಜ್ ಹಾಲ್. ಓಕೆ, ಬೇಕಂದಾಗ ಮತ್ತೆ ಸ್ಟಾರ್ಟ್ ಮಾಡಬಹುದು. ಹೌದಾ? ಓಕೆ. ಓ, ಈಜ್ ಎಲ್ಲರೂ ಕಲ್ತಿದ್ದೀರಿ? ಎಲ್ಲರೂ ಬರುತ್ತೆ. ಓಕೆ. ಹಾಂ. ಓ, ಈ ಸ್ಪೇಸ್ ಹಿಂಗೆ ಮಾಡಿದ್ದೀರಿ? ಹಾಂ, ಹಾಲ್ ಮಾಡಿ. ಓಕೆ. ಹಾಂ, ಅದ್ಭುತ. ಇವೆಲ್ಲ ಐಡಿಯಾಸ್ ನಿಮ್ದೇನಾ? ಮಿಕ್ಸರ್ ಇದೆ. ಇದು ಪ್ರತಿಯೊಂದು ಟ್ರಿಪ್ಪಿಗೆ ಹೋದಾಗೂ ಏನಾರ ಒಂದು ಸ್ವಲ್ಪ ಕಲೆಕ್ಷನ್ಸ್ ತಗೊಂಡ್ಬರ್ತೀವಿ. ಸೊ ಅದು ಇದು ನೋಡಿದ್ಮೇಲೆ ಓಕೆ, ಇದನ್ನ ತಮಿಳ್ನಾಡು ಹೋದಾಗ ಕನ್ಯಾಕುಮಾರಿ ಹೋದಾಗ ತಗೊಂಡ್ಬಂದಿದ್ದು. ಸೊ ಒಂದು ಎವ್ರಿ ಮೂಮೆಂಟ್ ನಿಮ್ಗೆ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ವಲ್ಲ, ನಮ್ಗೆ ಎವ್ರಿ ಒಂದು ಕಾರ್ನರ್ ನೋಡಿದ್ರು ಒಂದು ಎಲ್ಲೋ ಒಂದು ಹೋಗಿದ್ದು ನೆನಪು ಫಿಕ್ಸ್ ಇರುತ್ತೆ, ನೆನಪಿರ್ಬೇಕು ಅಂತ. ಇರಬೇಕು. ಓಕೆ. ಹಾಂ ಹಾಂ ಹಾಂ. ಇದು ಮಾಸ್ಟರ್ ಬೆಡ್ರೂಮು. ಓಕೆ. ಹಾಂ, ಬ್ಯೂಟಿಫುಲ್. ಹಾಂ, ವಾ, ಚೆನ್ನಾಗಿದೆ. ಕಾಮನ್ ವಾಶ್ರೂಮ್ ಇದೆ, ಮತ್ತೆ ಇನ್ನೊಂದು ರೂಮಿಗೂ ಅಟ್ಯಾಚ್ ಆಗುತ್ತೆ, ಅದು ಅಲ್ಲಿ ಹೊರಗಿಂದ ಬರ್ಬೋದು ಅದು ರೂಮಿಗೆ. ಓ, ಇಲ್ಲಿನಾ? ಹಾಂ. ಓಕೆ. ವಾಶ್ರೂಮ್ ಎರಡಕ್ಕೂ ಕಾಮನ್ ವಾಶ್ರೂಮ್ ಕೊಟ್ಟಿದ್ದೀವಿ. ಇಲ್ಲೇ. ಹಾಂ. ಓಕೆ. ಹಾಂ. ಇದೊಂದು ಸ್ವಲ್ಪ ವೆರೈಟಿ ಡೌನ್ ಆಗಿದ್ದಕ್ಕೆ ವಿಶೇಷ ಕಾಣಿಸ್ತಾ ಇದೆ. ಇದು ಹೊರಗಡೆ ಅಟ್ಯಾಚ್ ಇದು ಆಕ್ಚುಲಿ ನ್ಯೂ ಇಯರ್ ಫಂಕ್ಷನ್ಸ್ ಪ್ರಿಪರೇಷನ್ ಇತ್ತಲ್ಲ, ಸೊ ಹಂಗಾಗಿ ನ್ಯೂ ಇಯರ್ 31st ಅದು ಹೇಳ್ದಲ್ಲ, ಹೊಸ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಫಂಕ್ಷನ್ ಹಾಲ್ ಮಾಡಿದ್ವಲ್ಲ, ಅದ್ರಲ್ಲಿ ಒಂದು ಇದನ್ನ ಮಾಡತ್ತಿದ್ವಿ. ಈಗ ನ್ಯೂ ಇಯರ್ ಓಪನ್ ಆದ? ಹಾ, ನ್ಯೂ ಇಯರ್ ಇಂದ ಓಪನ್. ಓಕೆ. ಸೊ ಇದೊಂದು ಸಿಟ್ ಔಟ್ ಮಾಡಿದೀವಿ. ಇದು ಮಾತ್ರ ಬಹಳ ಚೆನ್ನಾಗಿದೆ ರೀ. ಹಾ, ಇದು ತಳಗ್ ಕೋಟ್ಯಾಡ್ ಮಾಡಿದ್ವಲ್ಲ, ಕೋಟ್ಯಾಡ್ ಇದೆ ತಳಗೆ, ಅದ್ರದ್ದು ಅಪ್ ತಗೊಂಡು ಮೇಲೆ ಸಿಟ್ ಔಟ್ ಮಾಡಿದೀವಿ. ಸೊ ಇಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಆದ್ರೂ ಸೊ ಎಲ್ಲ ನೋಡ್ಕೋಬಹುದು. ಓಕೆ. ಒಟ್ಟಿನಲ್ಲಿ ನಿಮ್ಮ ಮನೆ ಎಲ್ಲ ಫಂಕ್ಷನ್ ಇಲ್ಲೇ ನಡೆಯುತ್ತೆ? ಹಾ, ಎಲ್ಲ ಫಂಕ್ಷನ್ಸ್ ಇಲ್ಲೇ ಮಾಡ್ತೀವಿ. ಓಕೆ. ಓಕೆ, ಈ ಐಡಿಯಾ ಚೆನ್ನಾಗಿದೆ ಅಲ್ಲ? ಹೌದು. ಓಕೆ. ಸೂಪರ್, ಥ್ಯಾಂಕ್ ಯು. ಮತ್ತು ನಮ್ಮ ಮನೆ ವಿಶೇಷ ಅಂದ್ರೆ ಎಲ್ಲೂ ಹೋದ್ರೂ ನೀವು ಎಲ್ಲಾದ್ರೂ ಒಂದು ಕಡೆ ಕನೆಕ್ಟ್ ಆಗ್ತೀರಾ. ಎವ್ರಿ ಕಾರ್ನರ್ ಹೋದ್ರೂ ಎಲ್ಲಿಂದರೋ ಕನೆಕ್ಟ್ ಆಗ್ತೀರಾ. ಸೊ ಅದೊಂದು ಆ ಥರ ಕನ್ಸ್ಟ್ರಕ್ಷನ್ ಆಗಿದೆ. ಅದು ನಾವು ಪ್ಲಾನ್ ಮಾಡಿ ಮಾಡ್ಬೇಕಂತಿಲ್ಲ, ಕನ್ಸ್ಟ್ರಕ್ಟೆಡ್ ಆಗ್ತಾ ಅದು ಡೆವಲಪ್ ಆಗಿದೆ. ಹಿಂಗೋಗಿ ಹಿಂಗ್ ಬರ್ಬೋದು, ಹಿಂಗೋಗಿ ಹಿಂಗ್ ಬರ್ಬೋದು, ಎಲ್ಲಕ್ಕೆ ಹೋದ್ರೂ ನೀವು ಹೆಂಗಾರೆ ಕನೆಕ್ಟ್ ಆಗೇ ಇರ್ತಾರ. ಸೊ ದ್ಯಾಟ್ ಈಸ್ ಸ್ಪೆಷಾಲಿಟಿ ಆಫ್ ಹೌಸ್. ಇದು ಕಣ್ಣ ಮುಚ್ಚೆ ಗಾಡೆ ಗುಡೆ ಹೈಡ್ ಅಂಡ್ ಸೀಕ್ ಆಡ್ತೀವಲ್ಲ ನಾವೆಲ್ಲ ಕಸಿನ್ಸ್ ಬಂದಾಗ, ಇಟ್ಸ್ ಮಜಾ ಬರುತ್ತೆ. ಅದೊಂದು ಗೇಮ್ ಆಡಕ್ಕೆ ಚೆನ್ನಾಗಿದೆ. ಏನ್ ನೀವು ಪುಣ್ಯ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಆಡೋದಕ್ಕೆ ಇಷ್ಟು ಜಾಗ ಸಿಕ್ತು ಮತ್ತು ಜನ ಸಿಕ್ಕರು ಅಲ್ವಾ? ನಮ್ದು ಅದೊಂದು ರಿಲೇಷನ್ ಚಲೋ ಐತಿ. ಪಪ್ಪ ಅದನ್ನ ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ರಿಲೇಟಿವ್ಸ್, ಎಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ನೋಡಿದ್ರು ಯಾರ ಜೊತೆನೂ ಕನೆಕ್ಟೆಡ್ ಇಲ್ಲ, ಯಾರ ಜೊತೆನೂ ಚೆನ್ನಾಗೂ ಇಲ್ಲ. ಎಲ್ಲರ ಜೊತೆ ಕ್ಲಾಶಸ್ ಎಷ್ಟೋ ಫ್ಯಾಮಿಲೀಸ್ ಅಲ್ಲಿ ಇದೆ. ಬಟ್ ಪಪ್ಪ ಮಮ್ಮಿ ಹಿಂಗ್ ಮೇಂಟೈನ್ ಮಾಡಿದಾರಲ್ಲ, ಇವನ್ ಅಜ್ಜಿ ಕೂಡ, ಪಪ್ಪನ್ ಸೈಡ್ ರಿಲೇಟಿವ್ಸ್ ಎಲ್ಲರೂ ಅಟ್ಯಾಚ್ ಅದಾರೆ, ಮಮ್ಮಿನ ಸೈಡ್, ಅಜ್ಜಿ ಸೈಡು, ಕಾಕುನ್ ಸೈಡು. ಸೊ ಎಲ್ಲರೂ ಗೆದರ್ ಆಗ್ತಾರೆ ಫಂಕ್ಷನ್ಸ್ ಅಲ್ಲಿ. ಸೊ ಎಲ್ಲರೂ ಒಂದೊಂದು ಫಂಕ್ಷನ್ಸ್ ಅಲ್ಲಿ ಬೆಟ್ ಆಗ್ತೇವಲ್ಲ, ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಓಕೆ. ಕಾಯ್ತಾ ಇರ್ತೀರಿ ಶೇರ್ ಮಾಡೋದಕ್ಕೆ ಅಟ್ಲೀಸ್ಟ್ ಅಲ್ವಾ? ಇಲ್ಲ, ಎಲ್ಲರೂ ಗೆದರ್ ಆಗ್ತಾರೆ, ಮತ್ತೆ ಎಲ್ಲರೂ ಹ್ಯಾಪಿಲಿ ಬರ್ತಾರೆ. ಇವ್ರು ಯಾಕೆ ಬರ್ಬೇಕು, ಅವ್ರ ಮನೆಗೆ ಯಾಕೆ ಹೋಗ್ಬೇಕು, ಯಾರು ಇಲ್ಲ. ಒಂದ್ ಫಂಕ್ಷನ್ ಆದ್ರೂ ಎಲ್ಲರೂ ಒಟ್ಟಿಗೆ ಕೂಡ್ತೀವಿ. ಮಿನಿಮಮ್ 100 to 150 ನಮ್ಮ ರಿಲೇಟಿವ್ಸ್ ಬರ್ತಾರೆ. ಅವ್ನ್ ಕೌಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಜನ ಹೊರಗಿಂದ. ಓಕೆ.